ಡಿಪ್ಲೊಮಾ ಆಗಿದ್ದಕ್ಕ ಆ ಕೆಲಸನ ರಿಸೈನ್ ಮಾಡ್ಕೊಂಡ್ರಿ. ರಿಸೈನ್ ಮಾಡಿದ್ರಿ. 20ನೇ ಆಗಿದ್ರಿ ಅಂದ್ರೆ ಒಂದು 6-7 ದಿನ ಆಗಿರ್ಬೋದು, 8 ದಿನ ಆಗಿರ್ಬೋದು. ಮಳೆಗಾಲದಾಗ ಸ್ವಲ್ಪ ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೇನ್ರಿ. ಇವತ್ತ ವ್ಲಾಗ್ ಏನೂ ಇಲ್ರಿ. ಇವತ್ತೊಂದು ಬೇರೆ ವಿಡಿಯೋ ತಗೊಂಬಂದೇನಿ. ನನಗ್ ಬಾಳ ಪರಿಚಯ ಇದ್ದವ್ರು, ಗುರ್ತಿದ್ದವ್ರು. ಅವ್ರು ಇಲ್ಲಿ ರೇಷ್ಮಿ ಹುಳ ಮಾಡ್ಯಾರ್ರಿ. ರೇಷ್ಮಿ ಸಾಕಾಣಿಕೆ, ರೇಷ್ಮಿ ಬೆಳೆ ಇದೆ. ಎಷ್ಟ್ ಚೆನ್ನಾಗಿ ಬಂದತ್ ನೋಡ್ರಿ ಬೆಳೆ. ಇವತ್ತ ಅವ್ರದ್ದು ಇಂಟರ್ವ್ಯೂ ಮಾಡಾಕ್ ಬಂದೇನ್ರಿ ನಾನು. ಅವ್ರು ಹೆಂಗ್ ಮಾಡಿದ್ರು, ಏನ್ ರೇಷ್ಮಿ ಹುಳದಿಂದ ಎಷ್ಟ್ ಲಾಭ ಐತಿ, ಆಮೇಲೆ ಗೌರ್ಮೆಂಟ್ ಇಂದ ಏನೇನ್ ಸಬ್ಸಿಡಿ ಐತಿ, ಅದ್ರದ್ದೆಲ್ಲಾ ಮಾಹಿತಿ ತಿಳ್ಕೊಳ್ಳೋಣ ಬರ್ರಿ. ಅವ್ರ ಮಗಳು ಮತ್ತ ಅವ್ರ ಅಂಟಿ ಅವ್ರು ಅದಾರ, ಮಾತಾಡ್ಸೋಣ ಬರ್ರಿ ಅವ್ರನ್ನ. ನಮಸ್ಕಾರ ರೀ ಅಂಟಿ. ನಮಸ್ತೆ. ನಿಮ್ದಗ ಇದ್ರದ್ ರೇಷ್ಮಿ ಹುಳದ ಬಗ್ಗೆ ನಾ ಬಾಳ ಕೇಳಿದ್ದೆ. ಅದನ್ನ ಕೇಳಿ ಅದ್ರ ಮಾಹಿತಿ ಎಲ್ಲಾ ತಿಳ್ಕೊಬೇಕಂತ ನನ್ನ ಆಸೆ ಐತಿ. ನಾನು ತಿಳ್ಕೊಳ್ಳೋದಲ್ಲ, ನನ್ನ ಸಬ್ಸ್ಕ್ರೈಬರ್ಗೂ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಆಸೆ ಐತಿ ನನಗ. ಅದಕ್ಕ ನಿಮ್ಮ ರೇಷ್ಮಿ ಹುಳದ ಒಂದು ಇಂಟರ್ವ್ಯೂ ಮಾಡಿದ್ರಾತಂತ ಹೇಳಿ ಬಂದೇವ್ರಿ. ಒಳ್ಳೇದ್ರಿ. ನಿಮ್ದು ಸಣ್ಣದೊಂದು ಕಿರು ಪರಿಚಯ ಮಾಡಿ. ನಮಸ್ತೆ ಮೇಡಮ್. ನಾವು ಇಲ್ಲಿ ಅಣಿಗಿರಿ ತಾಲೂಕು, ಧಾರವಾಡ ಜಿಲ್ಲೆ, ಸಾಸಿವೆಹಳ್ಳಿ ಅಂತ ನಮ್ದೊಂದ್ ಸಣ್ಣ ಗ್ರಾಮ. ಈ ಸಾಸಿವೆ ಒಳಗಡೆ ನಮ್ದು 7 ಎಕರೆ ಜಮೀನ್ ಐತ್ರಿ. 7 ಎಕರೆ ಜಮೀನ್ ಒಳಗಡೆ 3 ಎಕರೆ ನಾವು ರೇಷ್ಮೆ ಮಾಡ್ಕೊಂಡಿದೀವಿ. ಈ ಮೇ 26ಕ್ಕೆ 2 ವರ್ಷ ಆಯ್ತು ನಾವು ಅಗಿಯನ್ನ ತೋಟ ಸ್ಥಾಪನಾ ಮಾಡಿ. ತೋಟ ಸ್ಥಾಪನಾ ಮಾಡಿ ಮೇ 26ಕ್ಕೆ 2 ವರ್ಷ ಆಯ್ತು. ಇದ ಡಿಸೆಂಟ್ ಮೇ 26ಕ್ಕೆ. ಆಮೇಲೆ ಒಂದ್ ಕೂರ್ಗಿ ಏನೈತಲ್ರಿ, ನಾವೇನ್ ಹಿಂದಿನ ಪದ್ಧತಿ ಇಲ್ಲದ ಎಲ್ಲಾ ಬೆಳೆಯನ್ನ ಮಿಶ್ರ ಬೆಳೆ ಮಾಡ್ತೇವಲ್ರಿ. ಪ್ರತಿಯೊಂದು ಹೆಸರು ಆಗಿರ್ಬೋದು, ಜೋಳ, ಗೋಧಿ, ಹತ್ತಿ, ಪ್ರತಿಯೊಂದನ್ನು ಒಂದ್ ಕೂರ್ಗಿ ಒಳಗಡೆ ಮೇಂಟೈನ್ ಮಾಡ್ತೇವಿ. ಈ 3 ಎಕರೆಯನ್ನ ನಾವು ರೇಷ್ಮೆಗಾಗಿ ಮೀಸಲಿಟ್ಕೊಂಡು ಮಾಡ್ಕೊಂತ ಹೊಂಟೇವಿ. ಈ 3 ಎಕರೆ ಸಪರೇಟ್ ಮಾಡ್ಕೊಂಡೇವ್ರಿ. ನಮಗ ಗಂಡ್ ಮಕ್ಳು ಇಲ್ರಿ, 2 ಜನ ಹೆಣ್ಮಕ್ಳು. 2 ಜನ ಹೆಣ್ಮಕ್ಳು. ನಾವು ಈ ರೇಷ್ಮೆಯನ್ನ ಆಯ್ಕೆ ಮಾಡ್ಕೋಕ್ ಒಂದ್ ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಬೇರೆ ಬೇರೆ ಕೃಷಿ ಇದ್ವು ಅಂತ ನೀವ್ ಕೇಳ್ಬೋದ್ರಿ. ಆದ್ರೆ ರೇಷ್ಮೆ ಒಳಗಡೆ ವಿಶೇಷತೆ ಬಾಳ ಐತ್ರಿ. ರೇಷ್ಮೆ ಒಳಗಡೆ ಇದ್ದಂತ ರೇಷ್ಮೆ ಕೃಷಿ ಒಳಗಡೆ ಇದ್ದಂತ ವಿಶೇಷತೆ ಬೇರೆ ಕೃಷಿಯಲ್ಲಿ ಇಲ್ಲ. ಏನ್ ಮೇಜರ್ ಆಗಿ ಹೇಳ್ಬೇಕಂತಂದ್ರ, ನಾವು ಮಕ್ಕಳನ್ನ 9 ತಿಂಗಳ ಗರ್ಭದೊಳಗಡೆ ಹೊತ್ತು ಅವ್ರನ್ನ ನಾವ್ ಯಾವ ತರ ನಮ್ಮ ಜೀವನ ಪಣ ಇಟ್ಟು ಮಕ್ಕಳನ್ನ ನಾವು ಜಾಯ್ಕ್ ಮಾಡಿ, ಮಕ್ಕಳನ್ನ ಸಣ್ಣ ಮಕ್ಕಳಿದ್ದಾಗ ಹಿಡಿದು ಅವು ತಮ್ಮ ಕೈಲಿ ಉಣ್ಣುವಷ್ಟು ತನೂ ನಾವು ಅವ್ರನ್ನ ಮಕ್ಕಳನ್ನ ನಾವು ಜೋಪಾನ ಮಾಡ್ತೀವಿ. ಅದೇ ಸೇಮ್ ವೈಸ್ ಇದು ಕೂಡ ಒಂದು ಜೀವಿ, ರೇಷ್ಮೆ ಹುಳ ಕೂಡ ಒಂದು ಜೀವಿ. ಅದನ್ನು ಕೂಡ ಮಕ್ಕಳ ತರನ ನಾವು ಫಾಲೋಅಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸಣ್ಣ ಹುಳ ಇದ್ದಾಗ ಅದನ್ನ ಯಾವ ತರ ಸೊಪ್ಪು ಹಾಕ್ಬೇಕು, ಅದಕ್ಕ ಯಾವ ತರ ನಾವು ವಾತಾವರಣನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಶೆಡ್ ಒಳಗಡೆ ಅದಕ್ಕ ಗಾಳಿ ಮತ್ತ ಬಿಸಿಲು, ಟೆಂಪರೇಚರ್ ಎಷ್ಟನ್ನ ಅದನ್ನು ಕೂಡ ನಾವ್ ಮಾಡ್ಕೊತಾ ಹೋಗ್ಬೇಕು. ಒಂದ್ ಖುಷಿನ ನಾವ್ ಯಾವ ತರ ಜೋಪಾನ ಮಾಡ್ತೇವಲ್ರಿ, ಆ ತರ ಹುಳನ ನಾವ್ ಜೋಪಾನ ಮಾಡ್ತಾ ಹೋಗ್ಬೇಕು. ಹಂಗ ನಾವ್ ಮಾಡ್ತಾ ಹೋಗ್ಬೇಕು. ಮತ್ತು ಅದೇ ರೀತಿ ತೋಟನು ಕೂಡ ಸರಿಯಾದ ರೀತಿ ಒಳಗಡೆ ಸ್ಥಾಪನಾ ಮಾಡ್ಕೊಂಡು ಹೋಗ್ಬೇಕು. ತೋಟ ಮೇಜರ್ ಆಗಿ ಸೆಗಣಿ ಗೊಬ್ಬರ ಬೇಕ್ರಿ. ಅಂದ್ರ ಆಂಟಿ ಇದು ನೀರಾವರಿ ಬೇಕನ್ರಿ? ಹೌದ್ರಿ. ಇದಕ್ಕ ನೋಡ್ರಿ, ನೀರಾವರಿ ಅಂದ್ರ ಬೋರ್ ಆಗಿರ್ಬೋದು, ಇರ್ತಂದ್ರ ದೊಡ್ಡ ಪ್ರಮಾಣದೊಳಗಡೆ ನಾವ್ ಕೆರಿ ಮಾಡ್ಕೊಂಡ್ರು ನಾವ್ ಇದನ್ನ ಮಾಡ್ಕೋಬಹುದ್ರಿ. ಹೌದ್ರಿ. ಕೆರಿ ಇದ್ರೆ ಕೆರಿ ಬೇಕ್ರಿ. ಕೆರಿ ಇರ್ಬೇಕು, ಬೋರ್ ಇರ್ಬೇಕ್ರಿ. ಒಣಬೇಸದ ಮೇಲೆ ಮಾಡಾಕ ಸ್ವಲ್ಪ ಕಷ್ಟ ಆಗತ್ರಿ. ಇದು ಬಹುವಾರ್ಷಿಕ ಬೆಳೆ ಇದು ರೇಷ್ಮೆ. ಈಗ ಒಮ್ಮೆ ನಾವು ಸಸಿಯನ್ನ ಸ್ಥಾಪನಾ ಮಾಡಿದೇವೆ, ಭೂಮಿ ನಮ್ಮ ಹೊಲದೊಳಗಡೆ ಇಟ್ವಿ ಅಂದ್ರ ಹೆಚ್ಚು ಕಡಿಮೆ ಸುಮಾರು ಅಂದ್ರು ಒಂದ್ 45-35 ವರ್ಷ ನಮಗೆ ಇದು ಫಸಲನ್ನ ಕೊಡ್ತೈತ್ರಿ. ರೀ. ನಮ್ದು ಇವಾಗ ಒಂದ್ ಸಲ ನಾವು ನಮ್ಮ ಹೊಲದೊಳಗಡೆ ನಾವೊಂದ್ ರೇಷ್ಮೆ ಹಿಪ್ಪು ನೀರಳಿ ಇದು ನಾವು ಆಯ್ಕೆ ಮಾಡ್ಕೊಂಡಂತ ಬೆಳೆ. ಹಿಪ್ಪು ನೀರಳಿ ಇದು. ಹಿಪ್ಪು ನೀರಳಿ ಇದು. ಇದ್ರೊಳಗಡೆ ಹಿಪ್ಪು ನೀರಳಿ ಅಂತ ಹೇಳ್ತಾರೆ ಇದಕ್ಕ. ಈ ಒಂದು ಅಗಿಯನ್ನ ನಾವು ಕರೆಕ್ಟ್ ಆಗಿ ಈ ವರ್ಷ ಹಚ್ಚಿದ್ವಿ ಅಂದ್ರ 35 ವರ್ಷ ಅದ್ರಲ್ಲಿದ್ದ ನಾವು ಫಸಲನ್ನ ಆರಾಮ್ ತೆಗಿಬಹುದು. ಒಂದ್ ಸತಿ ಹಚ್ಚಿ ಹೌದು, ಬಹುವಾರ್ಷಿಕ ಬೆಳೆ ಅಂತಾರಿ ಮೇಡಮ್ ಅದಕ್ಕ. ಇದು ಯಾಕಂತಂದ್ರ ಇದನ್ನ ನಾವ್ ಹಚ್ಚಿ ಸುಮ್ನೆ ಬಿಡುದಲ್ರಿ, ವರ್ಷ ಅದಕ್ಕ
ಸಗಣಿ ಗೊಬ್ಬರ ಆಗಿರ್ಬೋದು, ಆರ್ಗ್ಯಾನಿಕ್ ಪ್ರತಿಯೊಂದನು ಆರ್ಗ್ಯಾನಿಕ್ ಅಂತ ಹೇಳ್ಕಾಟ ಹೊಸ ಹೊಸ ರೀತಿ ಒಳಗಡೆ ಎಲ್ಲದು ಪ್ರಾಡಕ್ಟ್ ಬಂದವು. ಹೊಸ ರೀತಿ ಒಳಗಡೆ ಇದಕ್ಕ ರಾಸಾಯನಿಕನ ಪ್ರಾಡಕ್ಟ್ ಅನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಂಡು ಇಲಾಖೆ ಅವರು ಕೊಟ್ಟಂತ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು. ಮೇಲಾಗಿ ಸಗಣಿ ಗೊಬ್ಬರ ಆಮೇಲೆ ಜವಾರಿ ಆಕಳದ ಜೀವಾಮೃತ ಇದನ್ನ ನಾವ್ ಮಾಡ್ತಾ ಹೋದ್ವಿ ಅಂದ್ರ ನಾವ್ ಹೇಳದ್ ಇನ್ನು 35 ವರ್ಷ ಏನಲ್ರಿ, ಇನ್ನೂ 4 ವರ್ಷ ಹೆಚ್ಚಿಗೆ ಬರ್ತೈತಿ. ಬರ್ತ್ರಿ, ಏನ್ ತೊಂದ್ರೆ ಇಲ್ಲ. ಹ್ಞೂನ್ರಿ. ಹಿಂಗಾಗಿ ನಾವ್ ಈ ಬೆಳೆನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರ ನಮ್ಗೆ 2 ಹೆಣ್ಮಕ್ಳು ಇದಾರೆ, ಗಂಡ್ ಮಕ್ಳು ಇಲ್ಲ ನಮ್ಮ ಮನೆಯೊಳಗಡೆ. ಮತ್ತೆ ಹೊಳ್ಳಿ ನಮ್ಮ ಸ್ವಾಮಿಗಳು ಬಹಳ ಮುಗ್ದ್ರದಾರ. ಹಿಂಗ ನಮ್ಮ ಮನೆಯವ್ರಿ, ನಮ್ ಸ್ವಾಮಿಗಳು ಬಹಳ ಮುಗ್ದ್ರದಾರ. ಹಂಗ ಹೊರಗಡೆ ಹೋಗಿ ನಾವೇನಾರ ಮಾಡ್ಬೇಕು ಹೊಸದಾಗಿ, ನಾವು ಮತ್ತೊಬ್ರಂಗ ಮುಂದುವರಿಬೇಕು ಅನ್ನೋ ಹಿಂಗ ಒಟ್ಟ ಈಗ ಹೋಗಂದ್ರ ಹೋಗ್ತಾರ, ಬಾ ಅಂದ್ ಬಿಡ್ತಾರ. ನಮ್ ಮಕ್ಳು ಸರಳ ಸ್ವಭಾವದವ್ರ ನಮ್ಮ ಮನೆಯವರು. ಈಗ ನಮ್ದು ಆರ್ಥಿಕ ಪರಿಸ್ಥಿತಿ ಹಿಂದಿನ ನಮ್ದು ಹಿಂಗಾರಿ ಮುಂಗಾರಿ ಇತ್ ನಮ್ದು ಹಿರಿಯರ ಪದ್ಧತಿ. ಹಿಂಗಾರಿ ಮುಂಗಾರಿ ಒಳಗಡೆ ನಮ್ದು ಮಕ್ಕಳ ಎಜುಕೇಶನ್ ಗೆ ಆಮೇಲೆ ನಮ್ದು ಜೀವನ ನಡೆಸ್ಲಿಕ್ಕೆ ಅಷ್ಟ ಆಗ್ತಿತ್ರಿ ಅದು. ಮತ್ತೆ ನಾವ್ ಏನಾರ ಹೊಸದಾಗಿ ಇನ್ನೂ ಸ್ವಲ್ಪ ದೊಡ್ಡ ಆರ್ಥಿಕ ಪರಿಸ್ಥಿತಿ ನಮ್ದು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂದ್ರ ಬಹಳ ಕಷ್ಟ ಆಗ್ತಿತ್ತು. ಅದಕ್ಕೆ ಇದು ಬಹುವಾರ್ಷಿಕ ಬೆಳೆ ಮತ್ತು ಪ್ರತಿ ತಿಂಗಳ ಅಗೇನ್ 1.5 ತಿಂಗಳಿಗೆ 2 ತಿಂಗಳ ಕಟಾವ್ ಬರ್ತೈತಿ. ಚಲೋ ಐತಂತೆ ಕಾಟ ಏರೋ ಒಬ್ರು ಫೋನ್ಯಾಗ ನಾವು ನೋಡಿದ್ವಿ ಮತ್ತು ಬೇರೆ ರೈತರ ಬಾಯಿಲೆ ಕೇಳಿದ್ವಿ. ಕೇಳೋಕಿನ ನಾವ್ ಪ್ರಾಕ್ಟಿಕಲ್ ಆಗಿ ಮಾಡಿದ್ರ ಆತನ್ನು ಒಂದು ತೇರಿ ಇಟ್ಕೊಂಡು ಮಕ್ಕಳನ್ನ ಜೋಡಿ ಮಾತಾಡ್ಕೊಂಡಿದ್ರಿ ಮಾಡಿದ್ರಿ. ನಮಗ ಬಾಳ ಹೊಸ ಬೆಳೆ ಅಂದ್ರೂ ಕೂಡ ನಮ್ಮ ಸಾಸಿವೆ ಒಳಗಡೆ ನಮ್ದ ಒಂದು ಪಾಲ್ಟ್ರಿ ಫಾಲೋಅಪ್ ಮಾಡಾಕ ನಮ್ಗ ಗೈಡೆನ್ಸ್ ಮಾಡಕ್ ಯಾರು ಇಲ್ಲ. ಆದ್ರೂ ಕೂಡ ಹಂಗ ಧೈರ್ಯದ ಮೇಲೆ ಮಾಡ್ಕೊಂಡ್ವಿ. ಬಾಳ ಚೆನ್ನಾಗೈತ್ರಿ, ಬಾಳ ಚಲೋ ಐತಿ. ಇದನ್ನ ರೇಷ್ಮೆ ಮಾಡ್ದವ್ರಿಗೆ ಯಾರಿಗೂ ಲಾಸ್ ಅಂತಿಲ್ರಿ. 1 ಎಕರೆ ನಾವು ಇವತ್ತಿಗೆ 1 ಎಕರೆ ನಾವು ಕಟಾವ್ ಮಾಡ್ತೇವೆ ಅಂದ್ರ 60,000 ರೂಪಾಯಿ ನಮ್ಮ ಮನ್ಯಾಗ ಇದ್ದಂಗ್ರಿ. ಹ್ಞೂನ್ರಿ. 1 ಎಕರೆ ನಾವ್ ತೋಟನ ಕಟಾವ್ ಮಾಡಿ ಮಂತ್ಲಿ ಸ್ಯಾಲ್ರಿ ತಗೊಂಡಂಗ ಕಂಟಿನ್ಯೂ ರೊಕ್ಕ ಆಡ್ತಿರತ್ತ. ಹಿಂಗಾಗಿ ನಮ್ದು ಆರ್ಥಿಕ ಪರಿಸ್ಥಿತಿ ನಾವ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಮತ್ತ ನಾವು ಮತ್ತೊಬ್ಬರಿಗೆ ಹೋಗಿ ಕೈ ಒಡ್ಡುವಂತದ್ದು ನಮ್ ಅವಕಾಶ ಬರೋದಿಲ್ಲ. ನಮ್ಮ ಹೊಲದೊಳಗಡೆ ನಾವು ಮತ್ತು ಈಗ 10,000 15,000 ರೂಪಾಯಿಕ ನಮ್ಮ ಮಕ್ಕಳನ್ನ ಆ ಕಂಪನಿ ಈ ಕಂಪನಿಯಾಗ ಕೆಲ್ಸಕ್ ಕಳ್ಸೋಕಿನ ನಮ್ಮ ಮಕ್ಕಳಿಗೆ ನೋಡ್ರಿ, ನಾವ್ ಇದು ಅಗ್ರಿಕಲ್ಚರ್ ಅನ್ನೋದು ನಮ್ಮಷ್ಟಕ್ಕ ಎಂಡ್ ಆಗಬಾರ್ದು. ನಮ್ಮ ಮಕ್ಕಳನ್ನ ನಾವ್ ಎಷ್ಟ್ ಪಡಕ್ತೇವಿ ನಮ್ಮ 3 ಪಟ್ ನಮ್ಮ ಮಕ್ಕಳನ್ನ ಅಗ್ರಿ ಒಳಗಡೆ ನಾವ್ ಫಾಲೋಅಪ್ ಮಾಡ್ತಾ ಹೋಗ್ಬೇಕು. ಅಂದಾಗ ನಮ್ಮ ಮಕ್ಕಳು ನಮಗಿನ 3 ಪಟ್ ಅವ್ರು ಮಾಡಿದ್ರ ಮತ್ತ ಮುಂದಿನ ಪೀಳಿಗೆ ಅಗ್ರಿ ಒಳಗಡೆ ಫಾಲೋಅಪ್ ಮಾಡ್ತಾ ಹೋಗ್ತಾರ. ಈ ಅಗ್ರಿ ಅನ್ನೋದು ಹೆಂಗಂದ್ರ ದೊಡ್ಡ ಇದು ಸಮುದ್ರ ಇದು. ಈ ಸಮುದ್ರದೊಳಗಡೆ ನಾವು ಯಾವ ತರ ಬದುಕ್ಬೇಕು ಅನ್ನೋದು ನಾವ್ ಕಲ್ಕೋಬೇಕ್ರಿ. ಮನ್ಯಾಗ ಪಾಲಕರು ನಮ್ಮ ಮಕ್ಕಳಿಗೆ ನಾವ್ ಗೈಡೆನ್ಸ್ ಮಾಡ್ತಾ ಹೋಗ್ಬೇಕು. ಹಿಂಗಾಗಿ ನಮ್ ಮುಂದಾಗ ನೋಡ್ರಿ ಶಿಕ್ಷಣನೂ ಇರ್ಬೇಕ್ರು, ಆಮೇಲೆ ಅಗ್ರಿಕಲ್ಚರ್ ದುಡಿಮೆನು ಅಷ್ಟ ಇಂಪಾರ್ಟೆಂಟ್. ಈಗ ಶಿಕ್ಷಣ ಇಲ್ಲಾಂದ್ರ ಈಗಿನ ಯುಗದಾಗ ನಡೆದಿಲ್ರಿ. ಶಿಕ್ಷಣ ಮೇನ್ ಬೇಕ್ರಿ. ಈಗ ಶಿಕ್ಷಣ ಕಲಿತು ಎಷ್ಟೋ ಜನ ಮನ್ಯಾಗ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಕೆಲಸನ ಇಲ್ಲ, ಗೌರ್ಮೆಂಟ್ ಕೆಲಸನ ಇಲ್ಲ ಅಂತ ಹೇಳಿ ಕಾಟ ಸುಮಾರು ಜನ ಇರ್ತಾರ. ಅಂತ ಮಕ್ಕಳನ್ನ ನಾವು ಅಲ್ಲಿ 20,000 ರೂಪಾಯಿ ಕೊಡ್ತಾರ, ಆ ಕಂಪ್ನಿಯಾಗ ಹೋಗು ಈ ಕಂಪ್ನಿಯಾಗ ಹೋಗು ಅಂತ ಹೇಳಿ ನಾವ್ ಬೇರೆ ಕಡೆ ಮಕ್ಕಳನ್ನ ಕಳ್ಸೋಕಿನ ಅಲ್ಲಿ ವಾತಾವರಣಕ್ಕ ಅಲ್ಲಿ ಊಟಕ್ಕ ಅವ್ರಿಗೆ ಅಡ್ಜಸ್ಟ್ ಆಗೋದು ತೊಂದ್ರೆ ಆಗಿರ್ತೈತಿ. ಹಂಗ್ ಮಾಡಬದ್ಲಿ ನಮ್ಮ ಕಣ್ ಮುಂದೆ ನಮ್ಮ ಮಕ್ಕಳು ನಮ್ಮ ಕಣ್ ಮುಂದೆ ಇರ್ತಾರ ಮತ್ತು ತಂದೆ ತಾಯಿಗೆ ಸಹಾಯ ಆಗ್ತಾರ. ಹಿಂಗಾಗಿ ನಮ್ ಹೊಲಾನು ಕೂಡ ಅಚ್ಚುಕಟ್ಟಾಗಿರ್ತೈತಿ. ಬೇರೆ ಹೊಲದಾಗ ಈಗ ಕಸ ಕಡ್ಡಿ ಬಿದ್ದಿರ್ತೈತಿ, 1-2 ಇದ್ರ ಕಷ್ಟ ಆಗತ್ತ. ನಮ್ಮ ಮಕ್ಕಳು ನಮ್ ಜೋಡಿ ಕೈ ಜೋಡಿಸ್ಬಿಟ್ರ ಹೊಲ 2 ದಿನ ಆಗೋ ಕೆಲಸ 1 ದಿನದಾಗ ಮುಗಿಬಿಡ್ತೈತಿ. ಇನ್ನೊಂದ್ ನೀವ್ ಲೇಬರ್ನ ಇಟ್ಕೊಂಡ್ರಿ? ಇಲ್ರಿ ನಾವ್ ಯಾಕಂದ್ರ ನೋಡ್ರಿ ನಾವ್ ಮತ್ತ ಆಳಾಗಿ ದುಡಿಬೇಕು. ನಾವ್ ಇದ್ರೊಳಗಡೆ ನಾವ್ ಫಸ್ಟ್ ದುಡಿಬೇಕು. ನಾವ್ ಒಂದ್ ಹಂತಕ್ ಬರುತ್ತಾನ ಒಂದ್ ಹಂತಕ್ ಬರುತ್ತಾನು ನಾವ್ ಆಳಾಗಿ ಇದನ್ನ ಇದ್ರೊಳಗಡೆ ನಾವ ಮೊದ್ಲು ಕೆಲಸ ಮಾಡ್ಬೇಕಂತ ಇವತ್ತಿಗೂ ಆಳ ಅಂತ ನಾನ್ ನೋಡೇನ್ರಿ. ಬಾಳ್ ಸತಿ ಮೇಡಮ್ ಇಲ್ಲಿ ದಾಟಿ ಹೋಗುವಾಗ ನೀವ್ ಕೆಲ್ಸ ಮಾಡುದು ಸಲಿಕಿ ಹಿಡಿದ ಅಂಟಿಯವ್ರ ಕೆಲ್ಸ ಮಾಡೋದು ಕಣ್ಣಾರೆ ನೋಡಿ, ನಾನು ನೀರ್ ಹಾಸೋದು ಕಣ್ಣಾರೆ ನೋಡಿ, ನೀರ್ ಹಚ್ಚೋದಾಗಿರ್ಬೋದು, ಪ್ರತಿ ಒಂದು ಸ್ಪ್ರೇ ಮಾಡೋದು. ಈ ಗಂಡ್ ಮಕ್ಳು ಯಾವ ತರ ಪಂಪ್ ಹಾಕೊಂಡ್ ಎಣ್ಣಿ ಹೊಡಿತಾರ ಆ ತರ ಹೊಡಿದು ನಾವು ಕಣ್ಣಾರೆ ನೋಡೇವ್ರಿ. ಬಾಳ ಶ್ರಮಜೀವಿನ ಅನ್ಬೋದ್ರಿ. ನಮ್ಮ ಗ್ರಾಮದೊಳಗೆ ಹೆಮ್ಮೆಯನ ಅನ್ಬೋದ್ರಿ. ರೈತ ಮಹಿಳೆನ ಅನ್ಬೋದ್ ಇವ್ರಿಗೆ. ಬರ್ರಿ ಇದ 1 ಎಕರೆ ಏನೋ ಕೆಳಗಿಂದ ಹಚ್ಚಾರ, 2 ಕಂತ್ ಮಾಡ್ಯಾರ ಇವ್ರು, 2 ಸ್ಟೆಪ್. ಈ ಕಡೆ ಬೇರೆ ಮಾಡ್ಯಾರ 2 ಎಕರೆ, 1 ಎಕರೆ ಬೇರೆ ಮಕ್ಳು ಅಂದ್ರಿ. ಅವ್ರು ಏನ್ ಓದ್ಕೊಂಡಾರಿ? ಇವಾಗ ದೊಡ್ಡ ಮಗಳು ಡಬಲ್ ಡಿಗ್ರಿ ಮಾಡ್ಕೊಂಡಾರ್ರಿ ಮೇಡಮ್. ಆಕಿ ಪ್ರೈವೇಟ್ BO ಆಫೀಸ್ ಒಳಗಡೆ ಆಲ್ರೆಡಿ ಕೆಲ್ಸಕ್ ಹೋಗ್ತಿದ್ರಿ. BO ಆಫೀಸ್? ಹಾ ರೀ ಮೇಡಮ್. ಒಂದ್ 4-5 ವರ್ಷ ಹೋದ್ರಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದ್ದಕ್ಕ ಕೆಲ್ಸನ ರಿಸೈನ್ ಮಾಡ್ಕೊಂಡ್ರಿ. ರಿಸೈನ್ ಮಾಡಿದ್ರಿ. ಸಣ್ಣ ಮಗಳು 2nd ಇಯರ್ ಮುಗಿಸ್ಕೊಂಡ್ ನರ್ಸಿಂಗ್ ಮಾಡ್ಕೊಂಡಾಳ್ರಿ. ಅವ್ರದ್ದು ಕೂಡ ಮದುವೆ ಆಗಿದ್ರಿ. ಅವ್ರದ್ದು ಕೂಡ ಬಟ್ ರೇಷ್ಮೆ ಐತ್ರಿ ಮೇಡಮ್. ಅವ್ರದ್ದು ಕೃಷಿನರಿ. 2 ಮಕ್ಕಳು ಇದ್ರು, ಯಾರು ನೌಕರಿದಾರ ಇಲ್ರಿ ಮೇಡಮ್. ಎಲ್ಲರೂ ಕೂಡ ನಮ್ದು ಜಮೀನ್ ಒಳಗಡೆ ಕೆಲಸ ಮಾಡುದು ಊಟ ಮಾಡುದ್ರಿ ಮೇಡಮ್.
ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲ್ ಅಂತ ಅದ ನಿಜ ಮಾಡಿರಿ ನೀವು. ಇಲ್ಲಲ್ರಿ ಈಗ ನಮ್ಗೆ ಭೂಮಿ ತಾಯಿ ನೋಡ್ರಿ, ಭೂಮಿ ತಾಯಿ ಅಂದ್ರ ನಮ್ಗ ಬಾಳ ಈಗ ಬೇರೆ ಬೇರೆ ರಂಗದೊಳಗಡೆ ಬೇರೆ ಬೇರೆ ಇದನ್ನ ಕೇಳ್ತೇವೆ ನಾವು, ಅಲ್ಲಿ ಹಂಗ ಹಿಂಗ ಅಂತ ಹೇಳಿ ಕಾಟ. ಯಾವ್ದೇ ರಂಗದೊಳಗಡೆ ಎಷ್ಟ ಪಾಸ್ಟ್ ಅದಾರ ಅಂದ್ರುನು ಭೂಮಿ ತಾಯಿ ಮೀರಾಕ ಯಾರಿಗೂ ಆಗುದಿಲ್ಲ. ಅಕ್ಕಿ ಕೋಟಿಗೆ ಅನ್ನ ಹಾಕು ಭೂಮಿ ತಾಯಿ. ಈಗ ನಾವ್ ಜನದ ಮಾತು ಕೇಳಿ ಕೆಡ್ತೇವ್ರಿ, ಭೂಮಿ ತಾಯಿ ಜೋಡಿ ನಾವ್ ಆಡ್ತೇವಂದ್ರ ನಾವ್ ಕೆಡಲ್ರಿ. ಅದೊಂದು ನಮ್ಗ ಹಿರಿಯರ್ ಹೇಳ್ತಾರ, ನಮ್ಮ ತಾಯಿಯವ್ರು ಹೇಳ್ತಿದ್ರಿ, ಜನ ಜೋಡಿ ಕೂಡಿದ್ರ ನಾವ್ ಕೆಡ್ತೇವಿ, ಭೂಮಿ ಜೋಡಿ ಆಡಿದ್ರ ಕೆಡಲ್ಲ ಅಂತ ಹೇಳ್ತಿರಿ ನಮ್ ತಾಯಿಯವ್ರು. ಹಿಂಗ ನಾವ್ ಭೂಮಿ ತಾಯಿ ನಂಬೇವ್ರಿ. ಅಕ್ಕಿ ಅಂತೂ ನಮ್ಗ ದುಡ್ದಷ್ಟ ನಮ್ಮ ಬೆವ್ರಣಿ ಭೂಮಿಗೆ ಬೀಳ್ತಲ್ರಿ, ಅದ್ ನಮ್ಗ್ ಫಲ ಕೊಡ್ತಾಳ್ರಿ. ಆ ಒಂದ್ ಭರವಸೆ ಮೇಲೆ ನಾವ್ ಇದ್ರ ಕೆಲಸ ಮಾಡ್ತಾ ಹೊಂಟೇವ್ರಿ ಇವಾಗ. ಹ್ಞೂನ್ರಿ. ಇದು ಹೆಂಗ್ ಕಟ್ ಮಾಡ್ತೀರಂಟಿ? ಎಷ್ಟ್ ದಿನಕ್ಕೆ ಇದನ್ನ ನೋಡ್ರಿ, ಹಚ್ಚಿದ ಮೇಲೆ ಹೊಸದಾಗಿ ಏನ್ ನಾವ್ ಅಗಿ ತರ್ತೇವಲ್ರಿ, ಅಗಿ ತಂದು 8 ತಿಂಗಳ ಹೇಳ್ತಾರಿ ಇಲಾಖೆಯವ್ರು. 8 ತಿಂಗಳ ಆದ್ಮೇಲೆ ಕಟಾವ್ ಮಾಡ್ಬೇಕು. ಆಮೇಲೆ ಅದು ಸಣ್ಣ ಅಗಿ ಇದ್ದಾಗ ಕಟ್ ಮಾಡಿದ್ರ ನಂಜಾಗತ್ರಿ ಅಗಿಗೆ. ಮಿನಿಮಮ್ ಅದು 8 ತಿಂಗಳ ಆಗ್ಬೇಕ್ರಿ. 6 ತಿಂಗಳ ಇಲ್ಲ 8 ತಿಂಗಳ ಆಗ್ಬೇಕ್ರಿ ಅಗಿ ಹಚ್ಚಿ. ಅವಾಗ ನಾವ್ ಅದನ್ನ ಕಟ್ ಮಾಡ್ತಾ ಹೋಗ್ಬೇಕು. 45 ದಿನ ರೀ. ಈಗ ಅದು ಒಂದೇ ಸಲ ಹಂಗ 8 ತಿಂಗಳ ಆದ್ಮೇಲೆ ಸೆಕೆಂಡ್ ಕಟಾವು 45 ದಿನಕ್ಕೊಮ್ಮೆ, ಪ್ರತಿ 45 ದಿನಕ್ಕ ನಾವ್ ಕಟಾವ್ ಮಾಡ್ತಾ. ನಾವು ಅಗಿ ಹಚ್ಚಿದ ತಕ್ಷಣ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ಬೇಕು. ಹೌದ್ರಿ. ಇವಾಗ ಅಗಿ ತೋಟಕ್ಕ ಅಗಿ ಸ್ಥಾಪನಾ ಮಾಡಿದ್ವಿ ಅಂದ್ರಿ, ಮತ್ತ ಹುಳ ಇಡಾಕ ಮನಿ ಬೇಕಲ್ರಿ, ಮನಿ ಬೇಕ್ರಿ. ಹಿಂಗಾಗಿ ನಾವು ಮನಿನೂ ಸ್ಥಾಪನಾ ಮಾಡ್ಕೋಬೇಕ್ರಿ. ಈಗ ತಾತ್ಕಾಲಿಕ ಮನಿ ಯಾರು ಮಾಡ್ಕೋಬಹುದ್ರಿ, ದನದ ಶೆಡ್ಡಿನಂಗ. ಆಮೇಲೆ ನಾವ್ ಪರ್ಮನೆಂಟ್ ಮನಿ ಯಾರು ಮಾಡ್ಕೋಬಹುದು. ನಾವು ಮನಿ ಕಟ್ಕೋಬೇಕಾದ್ರೆ ತುಂಬಾನ ಬಾಳ ಅಂದ್ರೆ ಬಹಳ ಕಷ್ಟ ಪಟ್ಟೇವ್ರಿ. ಯಾಕಂದ್ರ ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ಮನೆಯೊಳಗಡೆ ಯಾರು ಕೆಲ್ಸಕ್ಕೆ ಹೊರಗಡೆ ಹೋಗಿ ದುಡ್ಕೊಂಡ್ ಬರೋರಿಲ್ಲ. ಇದ್ರಾಗ ಕಾಸಿ ಇದನ್ನ ಬೇಸಿ ಇದನ್ನ ಊಟ ಮಾಡೋದು. ಹಿಂಗಾಗಿ ಒಂದ್ ಚಾಲೆಂಜ್ ಹಾಕೊಂಡಿದ್ವಿ ನಮ್ಮ ಮಗಳು. ನಾವು ಏನಾರ ಹಾಕಲಕ್ಕ ಸೋಲಾಗ್ಲಿ ಗೆಲುವಾಗ್ಲಿ ಮಾಡೇ ಬಿಡುನ ಮಮ್ಮಿ ಅಂತ ನಮ್ಮ ಮಗಳು ನನಕಿನ ಫಾಸ್ಟ್ ಎಗ್ರೊಳಗಡೆ ನಮ್ ದೊಡ್ಡ ಮಗಳು ಒಂದ್ ಹೇಳಿದ್ರೆ 10 ಮಾಡ್ಕೊಂಡ್ ಬರ್ತಾಳ್ರಿ ಆಕಿ. ಇವಾಗ ಹುಳ ತರೋ ವಿಷಯ ಆಗಿರ್ಬೋದು, ಮನಿ ಕ್ಯೂರಿಂಗ್ ಮಾಡೋ ವಿಷಯ ಆಗಿರ್ಬೋದ್ರಿ. ಇಲ್ಲೇ ರಾತ್ರಿ 1 ಗಂಟೆ ಬರ್ತಿತ್ರಿ ಲೈನ್. 1 ಗಂಟೆ ಆಗ್ಲಿ 3 ಗಂಟೆ ಲೈನ್ ಬಂದಾಗ ಹೊರಗ್ಲ 3 ಫೇಸ್ ಲೈನ್. ಅವಾಗ ನಮ್ಮ ಮನಿಯವ್ರನ್ನ ಜೋಡಿ ಕರ್ಕೊಂಡ್ ಬರಕ್ ಅವ್ರ ಅಪ್ಪರ್ನ ಕರ್ಕೊಂಬಂದ್ ಅವ್ರನ್ನ ಶೂಟರ್ ಹಾಕಿ ಕುಂದಿರ್ಸಿ ತಾನು 15 ಫೂಟಿನ ಗೋಡಿ ಮೇಲೆ ಸಾರ್ ಮೇಲೆ ಹತ್ತಿ ಕ್ಯೂರಿಂಗ್ ಮಾಡ್ತಿದ್ರಿ ನಮ್ಮ ಮಗಳು. ಹ್ಞೂನ್ರಿ. ಇಷ್ಟೆಲ್ಲಾ ಕಷ್ಟಪಟ್ಟು ಮತ್ತ ಬಾಳ್ ನಾಂದ್ರ ಹ್ಞೂನ್ರಿ. ಈಗ ಹೆಣ್ಣುಡಿಗೆ ಅಲ್ರಿ ಅಷ್ಟ್ ಎತ್ರ ಮೇಲಿದ್ದ ಅವ್ರನ್ನ ಸುಮ್ನ ಕುಂದ್ರಸಾಕ್ರಿ. ಅವ್ರ ಸ್ವಲ್ಪ ಪೈಪ್ ಕೊಡೋದು, ಪೈಪ್ ಸರ್ಸುದು ಅದನ್ನ ಮಾಡಿದ್ರ ಬೆಳಿಗ್ಗೆ 4 ಗಂಟೆ ತನೂ ಕ್ಯೂರಿಂಗ್ ಮಾಡೋಕ್ರಿ ಮನಿ ಕಟ್ಟುವಾಕಾರ. ಯಾಕಂದ್ರ ಇನ್ವೆಸ್ಟ್ಮೆಂಟ್ ಹಾಕಿ ಮಾಡಕ್ ಕುಂತೇವಿ, ಕ್ರ್ಯಾಕ್ ಬಿಡುತ್ತ ಗಾಡಿ ಅಂತ ಕಾಡ್ ನಿದ್ದಿಗೆಟ್ಟು ಕ್ಯೂರಿಂಗ್ ಮಾಡೋಕಿ. ಕ್ಯೂರಿಂಗ್ ಆದ್ಮೇಲೆ ಬೆಳಿಗ್ಗೆ ಮತ್ತ ಅವ್ರ ಗೌಂಡಿಗಳು ಬರೋರು, ಮತ್ತ ಅವ್ರಿಗೆ ಊಟದ ಏನೋ ಅಸ್ತ ಮಾಡಿದ್ರ ಮತ್ ತಾಯಿ ಮಕ್ಳು ಮಾಡ್ಕೊಂಬಂದು ಒಂದ್ 8-9 ತಿಂಗಳ ನಾವ್ ಮನಿನ ಮಾಡ್ಕೊಂಡಿವಿ. ಹಾ ರೀ. ಸ್ವಲ್ಪ ರೊಕ್ಕಿತ್ರಿ ಮನಿ ನಮ್ ಅಮೌಂಟ್ ಹಾಕಿ ಇಲ್ಲ ರೀ, ಸ್ವಲ್ಪ ರೊಕ್ಕಿದ್ರಿ ಅಂತಕ. ಆಮೇಲೆ ನಾವು ಕೆನರಾ ಬ್ಯಾಂಕ್ ಲೋನ್ ಮಾಡ್ಕೊಂಡಿವ್ರಿ. ಲೋನ್ ಮಾಡ್ಕೊಂಡಿವ್ರಿ. ನಮ್ಗ ಇಲಾಖೆಯವರು ಹಿಂಗೆಲ್ಲಾ ಈಗ ಸಿಗತ್ರಮ್ಮ, ಆದ್ರೂ ನೀವ್ ಕಟ್ಕೊಂತ ಹೋಗೋಂತ್ರಿ ಆದಾಯ ಬೆಳೆ ಸ್ಟಾರ್ಟ್ ಆದ್ಮೇಲೆ ಅಂತ ಹೇಳಿ ನಮ್ಗ ಪ್ಲಾನ್ ಹಾಕಿ ಕೊಟ್ರಿ. ಆ ಪ್ರಕಾರ ನಾವ್ ಹೋಗಿ ಕೇಳಿದ್ವಿ. ನಮ್ದು ಅಲ್ಲಿ ಬ್ಯಾಂಕ್ ಒಳಗಡೆ ಯಾವ್ದು ಸಿಬಿಲ್ ಯಾವ್ದು ಇದ್ದಿದ್ದಿಲ್ಲ, ಯಾವಾರ ಎಲ್ಲಾ ಕ್ಲಿಯರ್ ಆಗಿತ್ತು. ಆಯ್ತಮ್ಮ ಅವಶ್ಯವಾಗಿ ಒಯ್ಯಿರಿ ಅಂತ ನಮ್ಗ ಲೋನ್ ಮಾಡ್ಕೊಟ್ರಿ ಅವ್ರು ಕೆನರಾ ಬ್ಯಾಂಕ್ನವ್ರು. ಈಗ ಅದೇ ಪ್ರಕಾರ ನಾವ್ 6 ತಿಂಗಳಿಗೆ ಒಂದ್ 80,000 ರೂಪಾಯಿ, 6 ತಿಂಗಳಿಗೆ ಒಂದ್ 80,000 ರೂಪಾಯಿ ಕಂತಿರೋದು. ಆ ತರ ನಾವ್ ಕಟ್ಕೊಂತ ಹೋಗ್ತೇವೆ. ಈಗ 5 ಕಂತ್ 4 ಕಂತ್ ಕಟ್ಟಿದ್ವಿ ನೋಡ್ರಿ ಮೇಡಮ್. ಹಾ ರೀ. ಆಮೇಲೆ ಮನಿ ಮುಗಿದ್ಮೇಲೆ ಅದ್ರದ್ದು ಅನುದಾನ ಆಮೇಲೆ ಬಂತ್ರಿ ಅದ ಮೇಡಮ್. ಹಾ ರೀ. ಅದು ಬಂದಂತ ಅನುದಾನವು ನಾವ್ ಲೋನ್ಗೆ ಹಾಕಿದ್ವಿ ಅದನ್ನ. ಹಾ ರೀ. ಮತ್ ಅನುಕೂಲ ಆಗುತ್ತೆ ನಮ್ಗೆ. ಲೋನ್ ನಮ್ ಟೈಮ್ ಕೊಟ್ಟಾರಿ ಪಾಪ, ಅವ್ರಿಗೆ ನಾವು ಇದಾಗಬೇಕಲ್ಲ ಅಂತೇಳಿ ಕಾಟ. ಬರ್ರಿ ಅಲ್ಲೇ ಹುಳುಗಳನ್ನ ನೋಡುನು, ಯಾವ ತರ ಮೇಂಟೈನ್ ಮಾಡ್ಯಾರ, ಹೆಂಗ್ ಮಾಡ್ತಾರ, ಎಷ್ಟ್ ತಾಸ್ ಕೆಲ್ಸ ಮಾಡ್ತಾರ ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳಿ ಅದನ್ನೂ ಸ್ವಲ್ಪ ತಿಳ್ಕೊಂಡ್ ಬರೋಣ್ರಿ. ಬರ್ರಿ. ಇದ ಮೇವ ಈ ತರ ಕಟಾವ್ ಮಾಡಿ ಇಟ್ಟಾರ್ರಿ ಅವ್ರ. ಅಂದ್ರ ಸಾಯಂಕಾಲ ಮಳಿ ಬರತ್ತ, ಅದು ತೊಯ್ಬಾರ್ದಂತ್ರಿ. ನಾ ಬಂದ ತಕ್ಷಣ ಕೇಳಿದ್ನಿ ಅವ್ರನ್ನ, ಮೇಡಮ್ ಅವ್ರನ್ನ. ಹೇಳಿದ್ರ ಅವ್ರ ನೀರ್ ಹನಿ ಕುಂದಿರ್ತೈತಲ್ರಿ, ಅದಕ್ಕ ಬಂದ್ ಬೆಳಗ್ಗೆನ ಕಟ್ ಮಾಡಿ ಇಟ್ರಿ ಅಂತ ಹೇಳಿದ್ರಿ ಅವ್ರ. ಈ ತರ ಕಟ್ ಮಾಡಿರ್ತಾರ್ರಿ. ಬನ್ನಿ ಒಳಗ ನೋಡು. ಇದು ಶೆಡ್ ನಮ್ದು ಮನಿ ಅಂತ ಹೇಳಿದ್ನಲ್ರಿ ಆಗಲೇ ಮೇಡಮ್. ಇದು ನೋಡ್ರಿ ನಮ್ದು ಮನಿ ಬಂದ್ಬಿಟ್ಟು 60 ಸೈಜ್ ಐತಿ. ಉದ್ದ 60 ಐತ್ರಿ ಮೇಡಮ್. ಅಗಲ 21 ಐತ್ರಿ. 21 ಅಗಲ 21 ಐತಿ. ಆಮೇಲೆ ಇದು ಬೆಡ್ಲಿದ್ದ ಹೈಟ್ 16 ಐತ್ರಿ ಮೇಡಮ್. 16. ಇಲಾಖೆಯವರು 12 ಇದ್ರೆ ಸಾಕಂತ ಹೇಳಿದ್ರಿ. ನಾವು ಸ್ವಲ್ಪ ಗಾಳಿ ಗಿಡಿ ಇಲ್ಲ ಅಂತ ಕಾಟ ಸ್ವಲ್ಪ ಜಾಸ್ತಿನ ಹೈಟ್ನ ಮಾಡ್ಕೊಂಡಿದ್ದೇವ್ರಿ.
ಹಿಂಗಾಗಿ ಹೊಳ್ಳಿ ಆಮೇಲೆ ಇದ್ರೊಳಗಡೆ 5 ಸ್ಟೆಪ್ ರೀ. ಈ ಸೈಡ್ 5 ಸ್ಟೆಪ್, ಈ ಸೈಡ್ 5 ಸ್ಟೆಪ್, 41 ಐತ್ರಿ ಉದ್ದ ರ್ಯಾಕ್ ರೀ. 6 ಫೂಟ್ ಐತ್ರಿ ಇದು ಮೇಡಮ್ ಅಗಲ. 6 ಫೂಟ್ ಉದ್ದಕ್ಕೆ 41 ಐತ್ರಿ ಒಂದೊಂದ್ ರ್ಯಾಕ್. ಒಮ್ಮೆ ತೆಗದ್ರ 3 ಕ್ವಿಂಟಲ್ ಗೂಡನ ತೆಗಿಬೋದ್ರಿ. 3 ಕ್ವಿಂಟಲ್. ಹಾ ರೀ ಮೇಡಮ್. ಒಮ್ಮೆ ನಾವ್ ಬೆಳೆ ಇಟ್ವಿ ಅಂದ್ರ 3 ಕ್ವಿಂಟಲ್ ಆಗೋಷ್ಟು ಬೆಳೆನ ಇಡ್ಬೋದ್ರಿ ಈ ಮನೆಯೊಳಗೆ. ಇಡ್ಬೋದ್ರಿ. ಹಾ ರೀ ಮೇಡಮ್. ಇವೆಲ್ಲಾ ಸ್ಟೆಪ್ ಇವೆಲ್ಲಾ ಹಾಕ್ಬೋದ್ರಿ. ಹಾ ರೀ ಹಾಕ್ಬೋದ್ರಿ. ಇಲ್ಲೆಲ್ಲ ಸಾರ್ ಕಟ್ಟನಕ ಹಿಂಗೆಲ್ಲಾ ಮಾಡಿದಾರೆ. ಈ ತರ ನಾವ್ ಸಹಾಯ ತಗೊಂಡು ಮೇಲೆ 5ನೇ ತರ ರ್ಯಾಕಿನ ತರ ನಾವನ್ನ ಸೊಪ್ಪ ಹುಳನ ಇಡ್ಬೋದ್ರಿ. 5 ಸ್ಟೆಪ್ ಅದಾವ. ಈ ಕಡೆ 5 ಸ್ಟೆಪ್, ಈ ಕಡೆ 5 ಸ್ಟೆಪ್. ಒಟ್ಟ ಟೋಟಲ್ ರೀ 3 ಕ್ವಿಂಟಲ್ ಗೂಡ್ ತೆಗಿಬೋದ್ರಿ. 3 ಕ್ವಿಂಟಲ್ ಒಮ್ಮೆ ತೆಗದ್ರ ಆ ಸೈಜ್ ಮನಿ ಐತ್ರಿ ಮೇಡಮ್. ಹಾ ರೀ. ಇದು ತಪ್ಲಾ ಫಸ್ಟ್ ಬುಡಕ ಹಾಕಿ ಆಮೇಲೆ ಹುಳ ಹಾಕೋದು. ಹಾ ರೀ. ಇವಾಗ ತಂದುಡ್ಲೆ ರೀ ಅಗ್ದಿ ಸೂಕ್ಷ್ಮ ಸಣ್ಣ ಇರ್ತಾವ್ರಿ ಮೇಡಮ್ ಹುಳ ರೀ. ತಂದುಡ್ಲೆ ಅವ್ರು ಕೂಡ ಸೊಪ್ಪಿನೊಳಗಡೆ ಕೊಟ್ಟಿರ್ತಾರ್ರಿ. ಅವತ್ತ ಸೈಲೆಂಟ್ ಆಗಿರ್ತಾವ ಹುಳ. ಜ್ವರ ಇದ್ದಾಗ ಅವಕ್ ಏನು ಮಾಡೋದಿಲ್ಲ. ಅಷ್ಟ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಅವಕ್ಕ ಸಂಪೂರ್ಣ ಅಂತ ಒಂದು ಇದು ಬರ್ತದ್ರಿ, ವಿಜೇತ ಅಂತ ಹೇಳಿ ಕಾಟ ಒಂದು ಪೌಡರ್ ಬರ್ತದ್ರಿ. ಜ್ವರದಾಗ ಎದ್ಮೇಲೆ ಅದನ್ನ ನಾವು ಸಿಂಪಡಣೆ ಮಾಡಲೇಬೇಕ್ರಿ. ಜ್ವರದಾಗ ಎದ್ದು ಉಡ್ಲೆ ಅಷ್ಟ ರೀ. ಜ್ವರದಾಗ ಎದ್ದಾಗ ವಿಜೇತ ಅನ್ನೋ ಪೌಡರ್ನ ಸ್ವಲ್ಪ ಆಗಿ ಸೂಕ್ಷ್ಮವಾಗಿ ಅದ್ರ ಮೇಲೆ ಧೂಳೀಕರಿಸ್ಬೇಕ್ರಿ. ಧೂಳೀಕರಿಸಿಂದ ಒಂದ್ ಅರ್ಧ ತಾಸ್ ಬಿಟ್ರಿ. ಅರ್ಧ ತಾಸ್ ಬಿಟ್ಟು ಆಮೇಲೆ ಸೊಪ್ಪನ್ನ ಈ ತರ ನಾವು ಕಡ್ಡಿ ಅದ್ರ ಮೇಲೆ ಹೊಂದ್ಸಾ ಹೋಗ್ಬೇಕ್ರಿ. ಇದನ್ನ ಮತ್ತೆ ನೆಕ್ಸ್ಟ್ ಡೇ ಸೊಪ್ಪು ತೆಗಿಬೇಕಂತ? ಇಲ್ಲ ರೀ. ಮಕ್ಳ ಲಾಸ್ಟ್ ಎಂಡ್ ರೀ. ತಿಂಗಳ ಬೆಳೆ ಎಂಡಿಗೆ ನಾವು ಹುಳ ಯಾವಾಗ ಗೂಡ್ ಆಗ್ತತಲ್ರಿ, ಗೂಡ್ ಮಾರ್ಕೆಟ್ ಹೋದ ನಂತರ ಆಮೇಲೆ ನಾವಿನ್ನ ಬೆಡ್ನ ಕ್ಲಿಯರ್ ಮಾಡ್ತೇವ್ರಿ. ಬಟ್ ಡೈಲಿ ಇದ್ರ ಮೇಲೆ ಇದ್ರ ಮೇಲೆ ಹೊಂದ್ಸೋದ್ರಿ ಮೇಡಮ್. ಇದ್ರ ಮೇಲೆ ನೀಟಾಗಿ ಕಡ್ಡಿ, ಇವಾಗ ನಾವು ಕಡ್ಡಿ ಮಾರಿ ಈ ಕಡೆ ಮಾಡಿದಾಗ ಸಾಯಂಕಾಲ ಮತ್ ಆ ಕಡೆ ಮಾಡುದ್ರಿ. ತಿರ್ಪಾ ಮಾಡುದ್ರಿ. ಯಾಕಂದ್ರೆ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಸೊಪ್ಪು ಅವಕ್ಕ ಆಹಾರ ಮುಡ್ತದ್ರಿ. ಈಗ ಬಡ್ಡನ್ ಎಲಿ ದಪ್ಪಿರ್ತತಿ, ಮುಗುಳು ಎಲೆ ಎಳಿರ್ತತಿ. ಹಾ ರೀ. ಅದ್ನ ಬದ್ಲ ಮಾಡಿಡುದ್ರಿ. ಈ ಕಡೆ ಗರಿ ಮಾಡಿದಾಗ ಸಾಯಂಕಾಲ ಗರಿ ಆ ಕಡೆ ಮಾಡೋದು, ಆ ಕಡೆ ಮಾಡಿದಾಗ ಈ ಕಡೆ ಮಾಡೋದು. ಈ ತರ ಮಾಡಿ ಮೇಸ್ತಾ ಹೋಗ್ಬೇಕ್ರಿ ಇದನ್ನ. ಆಮೇಲೆ ಬೆಳಿಗ್ಗೆ ಡೈಲಿ ನಾವು ಸುಣ್ಣನ ಇದಕ್ಕ ಧೂಳೀಕರಿಸ್ಬೇಕ್ರಿ. ಸುಣ್ಣನ. ಹ್ಞೂನ್ರಿ. ಈಗ ಇದಕ್ಕ ಸುಣ್ಣನೇ ಮೇಜರ್. ಇದಕ್ಕ ಸುಣ್ಣ ರಾಮ ಮಾಡೋದು. ಇದಕ್ಕ ಸುಣ್ಣನ ನಾವು ಈಗ ಏನ ನಾವ್ ಹುಳ ಮುಟ್ಟಬೇಕಾದ್ರೂ ಜಾಗಿದ್ರೆ ಸುಣ್ಣ ಮುಟ್ಟಿ ನಾವ್ ಹುಳನ ಎತ್ತಿ ಹಾಕ್ಬೇಕ್ರಿ. ಅಂದ್ರ ಅದಕ್ಕ ಯಾವ್ದೇ ತರ ಇನ್ಫೆಕ್ಷನ್ ಆಗುದಿಲ್ಲ. ಹಾ ರೀ. ಬೆಳಿಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ಇಷ್ಟ ಆಗತ್ರಿ. ಅಷ್ಟೇ. ನಾವು ಮಳೆಗಾಲದಾಗ ಈಗ ಕೊಯ್ಯಾಕ ನೋಡ್ರಿ, ಇವಾಗ ಮಳಿ ಬಂದ್ರಿ. ಬಿಫೋರ್ ನಾವು ತಪ್ಪನ ಸಾಯಂಕಾಲ ತಪ್ಪನ ಬೆಳಿಗ್ಗೆ ಕಟ್ ಮಾಡಿ ಹೋಗ್ಬೇಕು. ಮುಂಜಾನೆ ತಪ್ಪನ ಸಾಯಂಕಾಲ ಕಟ್ ಮಾಡಿ ಹೋಗ್ಬಿಟ್ಟು ಅಂದ್ರೆ ನಮಗ್ ತೊಂದ್ರೆ ಅನ್ಸೋದಿಲ್ಲ. ಹಾ ರೀ. ಅವಕ್ಕೂ ಆಹಾರ ಟೈಮ್ಸ್ ಆಗಿ ಸಿಕ್ಬಿಡುತ್ತೆ. ಮತ್